ಬಾಯ್ಸ್ ನೋಡ್ಬೋದು ಹೆಂಗಿದೆ ಅಂತ. ಏನು ಲಿಟ್ರಲ್ ಏನೂ ಕಾಣಿಸ್ತಿಲ್ಲ ಇಲ್ಲಿ ನೋಡಿ, ಇಷ್ಟು ದೂರದಲ್ಲಿ ಕಾಣಿಸ್ತಿಲ್ಲ ಇಲ್ಲಿ ನೋಡಿ. ಇವಾಗ ಇಲ್ಲಿ ವೆಹಿಕಲ್ ಬರ್ತಿರೋದು ಅಷ್ಟೇ ಕಾಣಿಸ್ತಿರೋದು, ಅದು ಬಿಟ್ಟು ಏನೂ ಕಾಣಿಸ್ತಿಲ್ಲ. ಫುಲ್ಲು ಕೋಲ್ಡ್ ಆದರೆ ಶೇಡ್ಸ್ ಹಾಕೊಂಡ್ರೆ ಚಿಲ್ಲಾಗಿ ಓಡಿಸ್ಬೋದು, ನಿಜ ಮಸ್ತಾಗಿ ಕಾಣಿಸ್ತಿದೆ. ಇಲ್ಲಿ ನೋಡಿ ಲಿಟ್ರಲಿ ಏನೂ ಕಾಣಿಸ್ತಿಲ್ಲ ನೋಡಿ, ಇಲ್ಲಿ ಬರ್ತಿದ್ದಾರೆ ಇವಾಗ ಕಾಣಿಸ್ಕೊಳ್ತಾರೆ. ಫುಲ್ಲು ಫಾಗು, ವೆದರ್ ಮಾತ್ರ ಫುಲ್ ಚಿಲ್ಲಾಗಿದೆ, ಮಸ್ತಾಗಿದೆ ಮಾತ್ರ ನಿಜ. ಗೈಸ್ ನೋಡ್ಬೋದು ಮೂವಿ ಎಂಜಾಯ್ ಮಾಡ್ಕೊಂಡು ಪಾಪ್ಕಾರ್ನ್ ತಿಂತಾ ಇದ್ದೀನಿ ಚಿಲ್ಲಾಗಿ. ಫುಲ್ಲು ಚಿಲ್ ವೆದರಲ್ಲಿ ಒಳ್ಳೆ ಮೂವಿ ನೋಡ್ಕೊಂಡು ಕಾರ್ ಓಡಿಸ್ಕೊಂಡು ಪಾಪ್ಕಾರ್ನ್ ತಿನ್ಕೊಂಡಿದ್ದೀನಿ. ಇಲ್ಲೇನು ಕಾಣ್ತಿಲ್ಲ, 10 ಮೀಟ್ರ್ ಡಿಸ್ಟೆನ್ಸ್ನಲ್ಲಿ ಏನು ಕಾಣೋದಿಲ್ಲ. ಈ ಕ್ಯಾಮ್ರಾದಲ್ಲಿ ಸ್ವಲ್ಪ ಕ್ಲಿಯರ್ ಇದೆ, ಇಲ್ಲಾಂದ್ರೆ ಏನು ಕಾಣೋದಿಲ್ಲ. ಅಂದರೆ ಐ ಮೀನ್ ವೈಲ್ ಡ್ರೈವಿಂಗ್ ಮಾಡ್ಬೇಕಾದ್ರೆ ಏನು ಕಾಣೋದಿಲ್ಲ. ಇವ್ನು ನೋಡಿ ಏನು ಮಾಡ್ತಿದ್ದಾನೆ. ಚಿಲ್ಲಾಗಿರ್ಬೇಕು ಬಾಯ್ಸ್, ಇದ್ರೆ ನೆಮ್ಮದಿಯಾಗಿರ್ಬೇಕು. ಬಾಯ್ಸ್ ಗೆಸ್ ವೇರ್ ಆಮ್ ಐ. ಇಲ್ಲಿ ನೋಡ್ಬೋದು ಇದು ಆ್ಯಕ್ಚುಲ್ ಬಾರ್ಡರ್ ಅಲ್ಲ, ಇಲ್ಲಿ ಟ್ಯಾಕ್ಸ್ ಕಟ್ ಆಗೋದಿದು. ಇಲ್ಲೇ ರೋಡ್ ಟ್ಯಾಕ್ಸ್ ಎಲ್ಲ ಪೇ ಮಾಡಬೇಕು. ಆದರೆ ಬಾರ್ಡರ್ದೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ, ತುಂಬ ಸೆಕ್ಯೂರಿಟಿ ಇಶ್ಯೂಸ್ ಮಾಮೂಲಿ. ಇಂಡಿಯನ್ ಆರ್ಮಿ, ನೇಪಾಳ ಆರ್ಮಿ ಎಲ್ಲ ಇದ್ದರು, ಅದಕ್ಕೆ ಮಾಡೋಕ್ಕಾಗಿಲ್ಲ. ಓಕೆ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಫೈನಲಿ ಫ್ರಮ್ ನೇಪಾಳ್ ಟು ಇಂಡಿಯಾ ಐ ಆಮ್ ವ್ಲಾಗಿಂಗ್. ಇಟ್ ವಾಸ್ ಅ ವೆರಿ ನೈಸ್ ರೋಡ್ ಟ್ರಿಪ್ ಎಕ್ಸ್ಪೀರಿಯನ್ಸ್. ಇಟ್ ವಾಸ್ ವೆರಿ ವಂಡರ್ಫುಲ್, ಮಸ್ತಾಗಿದೆ. ಇಲ್ಲಿ ನೋಡಿ ನೇಪಾಳ ಆರ್ಮಿದು ಮಸ್ತಾಗಿದೆ ಮಾತ್ರ, ಸಕ್ಕತ್ತಾಗಿತ್ತು ರೋಡು. ಅದರೆಲ್ಲ ರೆಕಾರ್ಡ್ ಮಾಡೋಕ್ಕಾಗಿಲ್ಲ, ನೆಕ್ಸ್ಟ್ ಟೈಮ್ ಹೋಗ್ಬೇಕಾದ್ರೆ ಮಾಡ್ತೀನಿ. ಇಲ್ಲಿ ನೋಡಿ ಇದು ಭೀಮ್ದತ್ತ ಹೈವೇ ಅಂತ. ರೋಡೆಲ್ಲ ಸಕ್ಕತ್ತಾಗಿದೆ, ಎಲ್ಲ 4 ಲೇನ್ ಇದೆ. ಆದರೆ ಬಾರ್ಡರ್ ಹತ್ರ ಮಾಡೋಕ್ಕಾಗಿಲ್ಲ ವಿಡಿಯೋ. ಆದರೆ ಇಲ್ಲಿ ನೋಡಿ ನೇಪಾಳ ನಂಬರ್ ಪ್ಲೇಟ್ ಇದು ರೆಡ್ ಕಲರ್ದು. ಸರಿ, ನಾವು ಮುಂದೆ ಅಲ್ಲಿ ಕೀಪ್ ಅಪ್ಡೇಟಿಂಗ್ ಯು ಗೈಸ್. ಮೀಟ್ ಯು ಲೇಟರ್, ಬೈ ಬಾಯ್ಸ್. ಸರ್ಪ್ರೈಸಿಂಗ್ ವಿಷಯ ಏನಂದರೆ, ನನಗೆ ಗೊತ್ತಿರಲಿಲ್ಲ ಇಲ್ಲಿ ಧನ್ಗಡಿ ಅಂತ ಒಂದು ಡಿಸ್ಟಿಕ್ ಇದು, ಅಲ್ಲೊಂದು ಏರ್ಪೋರ್ಟ್ ಇದೆ ಅಂದ್ಬಿಟ್ಟೆ. ಇಲ್ಲಿ ನೋಡಿ ಧನ್ಗಡಿ ಏರ್ಪೋರ್ಟ್ ಅಂತೆ, ನನಗೆ ಗೊತ್ತಿಲ್ಲ ಗುರು ಇಲ್ಲಿ ಏರ್ಪೋರ್ಟ್ ಇದೆ ಅಂತ. ನಾನು ಬರೀ ಕಟ್ಮಂಡು ಅಂತ ಅಂದ್ಕೊಂಡಿದ್ದೆ. ಇಲ್ಲಿ ನೋಡಿ ಇದು ಕೈಲಾಲಿ ಡಿಸ್ಟಿಕ್, ಕಂಚನ್ಪುರ್ ಡಿಸ್ಟಿಕ್, ಬೈತಾಡಿ, ಡೋಟಿ, ದಾರ್ಚುಲಾ, ಬಾಚುರ, ಅಚ್ಚಾಮ್. ನಾನು ಇವಾಗ ಡೋಟಿ ಅಲ್ಲ ಅಂದ್ಕೊಳ್ತೀನಿ, ಬಾಚುರ ಡಿಸ್ಟಿಕ್ ಏನೋ ಹೋಗ್ಬೇಕು ಅಂದ್ಕೊಳ್ತೀನಿ, ನನಗೂ ಗೊತ್ತಿಲ್ಲ ಎಲ್ಲ ಕ್ಲೀನಾಗೆ. ನೋಡೋಣ ಗೂಗಲ್ ಮ್ಯಾಪ್ ಹಾಕ್ಕೊಂಡು ಹೋಗೋದು. ಮನೆ ಸಿಕ್ಕಿಲ್ಲ ಅಂದರೆ ಯಾರು ಮನೇಲಿ ಇರೋದು ಅಷ್ಟೇ, ಪೀಸು. ಓಕೆ ಬಾಯ್ಸ್, ಮತ್ತು ಇವಾಗ ಏನೋ ಒಂಥರ ಖುಷಿ ಆಗ್ತಿದೆ, ಏನಕ್ಕೆ ಅಂತ ಗೊತ್ತಿಲ್ಲ. ರೋಡ್ ಅಂದ್ರೆ ಪಕ್ಕದಾಗಿದೆ ಇಲ್ಲಿ ನೋಡಿ. ಇಲ್ಲಿ ಟೂರಿಸ್ಟ್ ಹೆಲ್ಪ್ ಡೆಸ್ಕ್ ಎಲ್ಲ ಇದೆ, ಚೆನ್ನಾಗೇ ಇದೆ. ಇವಾಗ ಟ್ಯಾಕ್ಸ್ ಕಟ್ ಮಾಡೋಕ್ಕೆ ಹೋಗಿದ್ದಾರೆ, ತುಂಬ ಲೇಟ್ ಆಗುತ್ತೆ ಟ್ಯಾಕ್ಸ್ ಕಟ್ ಆಗೋದು. ತುಂಬ ಜನ ಲೈನಲ್ಲಿದ್ದಾರೆ ಅದಕ್ಕೆ. ಆಮೇಲೆ ಇಲ್ಲೆಲ್ಲ ಆಟೋ ನೋಡಿ ಹೆಂಗಿರುತ್ತೆ ಅಂತ ನೋಡಿ. ಇದೆ ಇಲ್ಲಿದು ಆಟೋ ಎಲ್ಲ ಹಿಂಗೆ ಇರೋದೆ, ಎಲ್ಲ ನನ್ನೇ ನೋಡ್ತಿದ್ದಾರೆ. ಏನೋ ಒಂಥರ ನಾಚಿಕೆ ಆಗ್ತಿದೆ. ಇಲ್ಲಿ ನೋಡ್ಬೋದು ಏನು ಮಸ್ತಾಗಿದೆ. ಇವ್ರ ನಂಬರ್ ಪ್ಲೇಟ್ ನೋಡಿ, ಫುಲ್ ಡಿಫ್ರೆಂಟು ನಂಬರ್ ಪ್ಲೇಟ್ ನೋಡಿ. ಮತ್ತು ಇವ್ರ ಪೊಲೀಸ್ ಯೂನಿಫಾರ್ಮ್ ನೋಡಿ, ಅನ್ಸತ್ತೆ ಎಲ್ಲೋ ಡಿಫ್ರೆಂಟ್ ಬೇರೆ ಕಂಟ್ರಿಗೆ ಬಂದಿದ್ದೀನಿ ಅಂತ. ಅಲ್ಲಿವರೆಗೂ ಏನು ಅನ್ಸಲ್ಲ ಬೇರೆ ಕಂಟ್ರೀಲಿ ಇದ್ದೀನಿ ಅಂತ ಅಷ್ಟೇ. ಇನ್ನು ಮುಂದೆ ಸಿಗೋಣ, ಬೈ ಗೈಸ್. ಇಲ್ಲಿ ನೋಡ್ಬೋದು ಸೈಕಲ್ಗಂತಾನೆ ಏನಿದೆ ನೋಡಿ, ಇವರೆಲ್ಲ ಸೈಕಲ್ಲೇನೇ ಫಾಲೋ ಮಾಡಬೇಕು. ನಾವೆಲ್ಲ ಹೋದರೆ ಫೈನ್ ಆಗುತ್ತೆ. ಇಲ್ಲಿ ನೋಡಿ ಫುಲ್ ಫಾರಿನ್ ಬಂದಿರೋ ಥರನೇ ಫೀಲ್ಸ್ ಇದೆಯಪ್ಪ. ಆದರೆ ಫಾರಿನೇ, ಆದರೆ ಏನೋ ಒಂಥರ ಡಿಫ್ರೆಂಟ್ ಫೀಲಿಂಗ್ಸು. ಇಲ್ಲಿ ನೋಡಿ ಇದು ನೇಪಾಳ ಧನ್ಗಡಿ ಅಂತ. ಇಂಡಿಯಾ ಬಾರ್ಡರ್ ಇರೋ ಮೊದಲನೇ ಸಿಟಿ, ನೇಪಾಳದ್ದು ಮೊದಲನೇ ಸಿಟಿ ಇದು. ಇಲ್ಲಿ ನೋಡ್ಬೋದು ಮಸ್ತಾಗಿ ಸೈಕಲ್ ಲೇನ್ ಅಂತ ಇದೆ, ಅದ್ರ ಮೇಲೆ ಯಾರು ಹೋಗಂಗಿಲ್ಲ, ಅದು ಕಾಣಿಸ್ತಿದೆ ನೋಡಿ. ಹೋದರೆ ಫೈನು. ಡಸ್ಟ್ಬಿನ್ಸ್ ಎಲ್ಲ ರೋಡ್ ಪಕ್ಕದಲ್ಲಿ ಹಾಕಿದ್ದಾರೆ. ಇಲ್ಲಿ ನೋಡಿ ಕಾಣಿಸ್ತಾ ಇರ್ಬೋದು ನಿಮಗೆ ಹೋಗ್ತಾ ಇರೋದು. ಮತ್ತು ಈ ಎಲ್ಲೋ ಲೈನ್ ಒಳಗಡೆ ಆಟೋಗೆ, ಇದು ಸ್ಲೋ ಮೂವಿಂಗ್ ವೆಹಿಕಲ್ಸ್ ಥರ ಆಟೋಗಿರೋದು ಇದು. ಇಲ್ಲಿ ನೋಡಿ ಸೈಕಲ್ ಅವ್ರು ಅದೇ ಲೈನಲ್ಲಿ ಹೋಗ್ತಾರೆ. ಆಮೇಲೆ ಸ್ಪೀಡ್ ಲಿಮಿಟು ಎಲ್ಲ ಫಾಲೋ ಮಾಡ್ತಾರೆ ಇಲ್ಲಿ ಮಸ್ತಾಗೆ. ಇಲ್ಲಿ ನೋಡಿ ಇಲ್ಲಿ ಬರೆದಿದ್ದಾರೆ, ಥ್ಯಾಂಕ್ಸ್ ಫಾರ್ ವಿಸಿಟಿಂಗ್ ಧನ್ಗಡಿ ಸಬ್ ಮೆಟ್ರೋಪಾಲಿಟನ್ ಸಿಟಿ ಅಂತ. ನೋಡಿದ್ರಾ ಮಸ್ತಾಗಿದೆ, ರೋಡು ಅಷ್ಟೇ ಸಕ್ಕತ್ತಾಗಿದೆ. ಸರಿ, ಮುಂದೆ ಸಿಗೋಣ ಹಿಂಗೆ. ಬಾಯ್ಸ್, ವೆಲ್ಕಮ್ ಟು ನೇಪಾಲ್ ಪೆಟ್ರೋಲ್ ಬಂಕ್. ನಾನು ತೋರಿಸ್ತೀನಿ ನೋಡಿ ನೇಪಾಳಲ್ಲಿ ಪೆಟ್ರೋಲ್ ಬಂಕ್ ಹಿಂಗಿರುತ್ತೆ ಅಂತ. ಏನೂ ಇಲ್ಲ, ಫುಲ್ಲು ಮಣ್ಣು ಥರ. ಇಲ್ಲಿ ನೋಡಿ ಇದೆ ಪೆಟ್ರೋಲ್ ಬಂಕು. ಇಲ್ಲಿ ಪೆಟ್ರೋಲ್ ರೇಟ್ ನೋಡಿ ಕಾಣಿಸ್ತಿದ್ಯಾ, 158 ಪೆಟ್ರೋಲ್ ರೇಟು. ಇಲ್ಲಿದ್ದು ನೋಡಿ ಒರಿಜಿನಲ್ ಫೋನ್ಪೇ.
ನೋಡಿದ್ರಾ? ನಾವು ಯೂಸ್ ಮಾಡೋದೆಲ್ಲ ಡೂಪ್ಲಿಕೇಟ್, ಫೋನ್ಪೇ ಇಲ್ಲ, ಇದು ರಿಯಲು. 158 ಪರ್ ಲೀಟರ್ ಇದೆ. 158 ಕದಿ 99 ರುಪೀಸ್ 1 ಲೀಟರ್ ಇಂಡಿಯನ್ ರುಪೀಸ್ ಕನ್ವರ್ಟ್ ಮಾಡಿದ್ರೆ. ಇಲ್ಲಿ ನೋಡಿ, ಇದು ಡೀಸೆಲ್ದು, ಇದು ಪೆಟ್ರೋಲ್ದು, ನೋವೋದು. ಇವಾಗ ಇಲ್ಲೂ 32.31 ಆಗಿದೆ. 158 ಲೀಟರ್ ಅಂತ ಇದೆ. ಫುಲ್ಲು ಡಿಫ್ರೆನ್ಸು ಒಂಥರ. ಇಲ್ಲಿ ನೋಡಿ, ಇಲ್ಲೆಲ್ಲ ವೆಹಿಕಲ್ಸ್ ಹಿಂಗೆ ಯೂಸ್ ಮಾಡ್ತಾರೆ ಟ್ರಾವೆಲ್ ಮಾಡೋಕ್ಕೆ. ತುಂಬ ಇದೇ ಥರ ಯೂಸ್ ಮಾಡೋದು. ಆಮೇಲೆ ಇದು ನೋಡಿದ ಓಜಿ ಲೆಜೆಂಡ್ರಿ ಕಾರು ಇದೆ ಇಲ್ಲಿ. ಸಕ್ಕತ್ತಾಗಿದೆ, ಅಂದರೆ ರೋಡೆಲ್ಲ ಸಕ್ಕತ್ತಾಗಿದೆ. ಪೆಟ್ರೋಲ್ ಬಂಕೆಲ್ಲ ನೋಡಿದ್ರೆ ಒಂಥರ ಅನಿಸುತ್ತೆ. ನೋಡಿ ಹೆಂಗಿದೆ, ಫುಲ್ ಮಣ್ಣು ಥರ. ಏನೋ ಹೆವಿ ಫಾರಿನಲ್ಲಿದ್ದೀನಿ ಅಂತ ಫೀಲ್ ಆಗುತ್ತೆ ಆ್ಯಕ್ಚುಲಾಗೆ. ಮಸ್ತಾಗಿದೆ ನಿಜ. ಕೃಷ್ಣಣ್ಣ ಪಕ್ಕವರ ಹೇಳ್ತಿದ್ದೀನಿ, ಒಂದ್ಸಲಿ ರೋಡಲ್ಲೇ ಬರ್ಬೇಕು, ರೋಡ್ ಟ್ರಿಪ್ ಮಾಡ್ಕೊಂಡು ಬರಬೇಕಾದ್ರೆ. ಮಸ್ತಾಗಿದೆ ಮಾತ್ರ. ಸರಿ, ಮುಂದೆ ಸಿಗೋಣ. ಹಲೋ ಗೈಸ್, ಎಲ್ಲರೂ ನೋಡ್ಬೋದು ಇವಾಗ ಸುಂದರ್ ಪಶ್ಚಿಮ ಘಾಟ್ ಸೆಕ್ಷನ್ ಓಡಿಸ್ತಾ ಇದ್ದೀನಿ. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇಲ್ಲಿ ಆಚೆ ನೋಡ್ಬೋದು, ಮಸ್ತಾಗಿದೆ ನಿಜ. ಒಂದು 40-20 ಹೋಗಬೇಕು. ಸಕ್ಕತ್ತಾಗಿದೆ ವ್ಯೂ ಮಾತ್ರ. ಇಲ್ಲಿ ನೋಡಿ ಏನು ಮಸ್ತಾಗಿದೆ ನಿಜ. ಇನ್ನೂ ಎಲ್ಲಾದರೂ ನಿಲ್ಲಿಸಿದ್ರೆ ತೋರಿಸ್ತೀನಿ. ಒಳ್ಳೆ ವ್ಯೂ ಮಾತ್ರ, ಒಳ್ಳೆ ಫೀಲಿಂಗ್ಸು ಕಾರ್ ಓಡ್ಸೋಕೆ ಮಾತ್ರ. ನಿಜ ಮಸ್ತಾಗಿದೆ. ಎಲ್ಲ ಮಲ್ಕೊಬಿಟ್ಟಿದ್ದಾರೆ, ಪೀಸಾಗಿ ಓಡಿಸ್ತಾ ಇದ್ದೀನಿ ಒಬ್ಬನೇ. ನಮ್ಮ ಮಾತ್ರ ಅವಾಗ ಎದ್ದು ಬೈತಾ ಇದ್ದಾರೆ ಮೆಚ್ಚಗೆ ಹೋಗು ಅಂತ. ಸರಿ, ಮುಂದೆ ಸಿಗೋಣ. ಸ್ಟೇ ಟ್ಯೂನ್ಡ್ ಗೈಸ್, ಬೈ. ಗೈಸ್ ನೋಡ್ಬೋದು ಏನು ಮಸ್ತಾಗಿದೆ ಪಕ್ಕ. ಇಲ್ಲೆಲ್ಲ ವ್ಯೂ ನೋಡಿ, ಆ ಕಡೆ ಏನು ಮಸ್ತಾಗಿದೆ ಮಾತ್ರ. ನಿಜ ಸಕ್ಕತ್ತಾಗಿದೆ ವ್ಯೂ ಮಾತ್ರ, ನೆಕ್ಸ್ಟ್ ಲೆವೆಲ್ ವ್ಯೂ. ಇಲ್ಲಿ ನೋಡಿ ರೋಡೆಲ್ಲ ಹಿಂಗಿದೆ, ಆದರೆ ಎಲ್ಲೋ ಮಾಡಿದ್ದಾರೆ ಒಂದು ಸ್ವಲ್ಪ. ಆ ಕಡೆಯಿಂದ ವೆಹಿಕಲ್ ಬಂದರೆ ಪ್ರಾಬ್ಲಮ್ಮು. ವೆಹಿಕಲ್ ಬಂದೇ ಬಿಡ್ತು. ನೋಡೋಣ. ಕ್ರಾಸ್ ರಿಚ್ ಆಯ್ತು ಮಾತ್ರ. ಕ್ಯಾಮ್ರಾ ಆ್ಯಂಗಲ್ ನೋಡ್ಬೋದು. ಒಳ್ಳೆ ರೋಡ್ ಮಾತ್ರ. ಬೈಸ್ ಲೆಫ್ಟಲ್ಲೆಲ್ಲ ನೋಡ್ಬೋದು ಹೆಂಗಿದೆ ಅಂತ. ಸಕ್ಕತ್ತಾಗಿದೆ ಈ ಥರ ಫಾರೆಸ್ಟ್ ಎಲ್ಲ. ಟ್ರೀಸ್ ಎಲ್ಲ ಗ್ಯಾಪ್ ನೋಡಿ ಹೆಂಗಿದೆ. ನಮ್ಮ ಕಡೆ ವೆಸ್ಟರ್ನ್ ಘಾಟ್ಸ್ ಇರುತ್ತೆ, ಆದರೆ ಇಷ್ಟೊಂದು ಟ್ರೀಸ್ದು ಗ್ಯಾಪ್ ಎಲ್ಲ ಇರೋಲ್ಲ. ಲೀಫ್ ಕಲರ್ ಬ್ರೌನ್ ಇಲ್ಲ, ಅದು ಧೂಳಿಂದ ಆಗಿರೋದು. ಒಳ್ಳೆ ಮಸ್ತಾಗಿದೆ ವ್ಯೂ ಮಾತ್ರ. ಇನ್ನು ನೆಕ್ಸ್ಟ್ ವ್ಯೂ ತೋರಿಸ್ತೀನಿ. ಸೊ ಪ್ಲೀಸ್ ವೆಯ್ಟ್. ಈ ಥರದ್ದು ಒಂದು ವ್ಯೂ ನಿಮಗೆ ಬೇಕು ಅಂತಂದರೆ ನೀವು ಹಿಮಾಚಲ್ ಕಡೆ ಬರಬೇಕು. ಹಿಮಾಚಲ್, ಉತ್ತರಾಖಂಡ್ ಅಥವಾ ಕಾಶ್ಮೀರ್ ಕಡೆ ಹೋದ್ರೆ ಈ ಥರ ವ್ಯೂ ಸಿಗೋದು. ಅದು ಬಿಟ್ಟರೆ ನೇಪಾಳಕ್ಕೆ ಬರ್ಬೇಕು ನೀವು. ನೇಪಾಳದ ಪಹಾಡಿ ಅಂತಂದರೆ ಗುಡ್ಡಗಾಡು ಪ್ರದೇಶ, ಕನ್ನಡದಲ್ಲಿ ಹೇಳೋದು. ಹಿಲ್ಲಿ ಏರಿಯಾ ಇಂಗ್ಲೀಷ್ನಲ್ಲಿ. ಸ್ಟೇಷನ್ ಹಿಲ್ ಸ್ಟೇಷನ್ನ ಹಿಲ್ಲಿ ಏರಿಯಾಸ್. ಸೊ ಈ ಹಿಲ್ಲಿ ಏರಿಯಾದಲ್ಲಿ ಹಿಲ್ ಸ್ಟೇಷನ್ ಅಂತ ಸಪ್ರೇಟಾಗಿರುತ್ತೆ. ಅಲ್ಲಿ ತುಂಬಾ ಚಳಿ ಇರುತ್ತೆ. ಇಲ್ಲಿ ಎಷ್ಟು ಚಳಿ ಇರುತ್ತೋ ಅದಕ್ಕಿಂತ 4 ಪಟ್ಟು ಜಾಸ್ತಿ ಚಳಿ ಇರುತ್ತೆ ಅಲ್ಲಿ. ಹಿಮ ಬೀಳೋದಕ್ಕೆ ನೋಡಬೇಕು ಅಂತಂದರೆ ನೀವು ಹಿಮಾಲಯದ ಹತ್ತತ್ರ ಹೋಗಿ ನೋಡಬೇಕು. ಸ್ವಲ್ಪ ಕ್ಯಾಮ್ರಾ ಆ್ಯಂಗಲ್ ತಪ್ಪಾಯಿತು. ಹಿಮ ಬೀಳೋದಕ್ಕೆ ಹಿಮಾಲಯ ಹತ್ತತ್ರ ಬೀಳಬೇಕು. ಇಲ್ಲಿ ಹಿಮ ನಮ್ಮ ಅಮ್ಮಂಗೆ ಇವಾಗ 86 ವರ್ಷ. ಅವ್ರು ಹೇಳೋ ಪ್ರಕಾರ ಅವರು ಒಂದೇ ಸರಿ ಅಂತ ನೋಡಿದ್ದು ಹಿಮ. ಯಾವುದೋ ಒಂದು ವರ್ಷದಲ್ಲಿ ಹಿಮ ನೋಡಿದ್ರು ಅಂತ ಹೇಳಿದ್ರು. ಬಟ್ ಅವರು ಇಲ್ಲಿ ಜಾಸ್ತಿ ವರ್ಷ ಇರಲಿಲ್ಲ. ಅವ್ರದ್ದು ಒಂದು 20ನೇ ವರ್ಷಕ್ಕೆ ಬಂದ್ಬಿಟ್ರು ಅವರು ನಮ್ಮ ಬೆಂಗಳೂರಿಗೆ. ಕ್ಯಾಮರಾ ಶೌಶ ಹಲ್ಲಿಲ್ಲ. ಸೊ ಮಾಸಿ ಗರ್ದು ಗರ್ನವರ್ಸ್ ಮಾಸಿ ಗರ್ನವರ್ಸ್ ನಮ್ಮ ನೇಪಾಳಿ ಅಷ್ಟು ಚೆನ್ನಾಗಿದೆ ಅಂತ ಅರ್ಥ. ಜಮ್ಮ देखिए ना, कितना नहीं है जमा. कौन एक आदमी से मांगा पड़ता है? ಅಲ್ಲಿ ನಿಂಚೋ ಬಂದರು